ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಕೆರೆಗೆ ಹಲವು ದೇಶಗಳಿಂದ ಆಗಮಿಸಿದ ಬಾನಾಡಿಗಳು ನೋಡುಗರ ಕಣ್ಮನ ಸೆಳೆಯುತ್ತಿದ್ದು, ಪಕ್ಷಿಗಳನ್ನು ವೀಕ್ಷಿಸಲು ನಿತ್ಯವೂ ಇಲ್ಲಿಗೆ ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ. ಪ್ರತಿ ವರ್ಷ ಇಲ್ಲಿಗೆ ತಮ್ಮ ಸಂತಾನೋತ್ಪತ್ತಿಗಾಗಿ ದೇಶ ವಿದೇಶಗಳಿಂದ ಅಪರೂಪದ ಅತಿಥಿಗಳಾಗಿ ವಿವಿಧ ರೀತಿಯ ಸಾವಿರಾರು ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಪ್ರತಿ ವರ್ಷ ಚಳಿಗಾಲದ ಸಮಯಕ್ಕೆ ಮಾಗಡಿ ಕೆರೆಗೆ ಈ ವಿದೇಶಿ ಪಕ್ಷಿಗಳು ಆಗಮಿಸುತ್ತವೆ. ಈ ಚಳಿಗಾಲದ ಅತಿಥಿಗಳೆಲ್ಲ ಹಂಸಗಳ ಜಾತಿಗೆ ಸೇರಿದ್ದು, ಇವುಗಳಲ್ಲಿ ಲಾಂಗ್ ಹೆಡೆಡ್ ಗೂಸ್, ಬ್ರಾಹ್ಮಣಿ ಡಕ್, ಪೆಟೆಂಟ್ ಸ್ಪಾರ್ಕ್, ಬಾರ್ ಹೆಡೆಡ್ ಗೂಸ್, ಬ್ಲ್ಯಾಕ್ ಬೀಸ್, ವೈಟ್ ಬ್ಲೀಸ್, ಬ್ಲ್ಯಾಕ್ ನೆಕೆಡ್ ಸ್ಪಾರ್ಕ್, ವೈಟ್ ನೆಕೆಡ್ ಸ್ಪಾರ್ಕ್, ಸ್ಕಾಂಪ್ ಡಕ್, ಗ್ರೇ ಡಕ್, ಕೂಟ್, ಲಿಟಲ್ ಕಾರ್ಪೊರೇಟ್, ಸ್ಪಾಟ್ ಬಿಲ್ ಸೇರಿದಂತೆ ಒಟ್ಟು 16ಕ್ಕೂ ಅಧಿಕ ವಿವಿಧ ಜಾತಿಯ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಈ ವಿದೇಶಿ ಪಕ್ಷಿಗಳಲ್ಲಿ ವಿವಿಧ ಜಾತಿಯ ಪಕ್ಷಿಗಳು ಇದ್ದು, ಇವುಗಳಲ್ಲಿ ಬಾರ್ ಹೆಡೆಡ್ ಗೂಸ್, ಬ್ರಾಹ್ಮಣಿ ಡಕ್ ಹೆಚ್ಚಿನ ಸಂಖ್ಯೆಗಳಲ್ಲಿ ಆಗಮಿಸಿವೆ. ಪ್ರತಿ ವರ್ಷ ಜಮ್ಮು ಕಾಶ್ಮೀರದ ಲಡಾಖ್, ಲೇಹ್ ಹಾಗೂ ವಿದೇಶಗಳಾದ ಮಲೇಷಿಯಾ, ರಷ್ಯಾ, ಆಸ್ಟ್ರೇಲಿಯಾ, ಟಿಬೆಟ್, ಮಂಗೋಲಿಯಾ, ಸೈಬೀರಿಯಾಗಳಿಂದ ಈ ಹಕ್ಕಿಗಳು ಮಾಗಡಿ ಕೆರೆಗೆ ವಲಸೆ ಬರುತ್ತವೆ. ಲಡಾಖ್, ಲೇಹ್ ಹಾಗೂ ಟಿಬೆಟ್ಗಳಲ್ಲಿ ಮೈ ಕೊರೆಯುವ ವಿಪರೀತ ಚಳಿಗಾಲ ಇರುವುದರಿಂದ ನವೆಂಬರ್ದಿಂದ ಮಾರ್ಚ್ದವರೆಗೆ ಇಲ್ಲಿನ ಸರೋವರಗಳು ಹೆಪ್ಪುಗಟ್ಟುವುದರಿಂದ ಇಲ್ಲಿನ ಪಕ್ಷಿಗಳು ತಮ್ಮ ವಾಸಕ್ಕೆ ಹವಾಮಾನ ಸರಿ ಹೊಂದದೇ ಇರುವುದರಿಂದ ನವೆಂಬರ್ದಿಂದ ಫೆಬ್ರವರಿವರೆಗೆ ಇಲ್ಲಿನ ಮಾಗಡಿ ಕೆರೆಗೆ ಬಂದು ತಮ್ಮ ವಂಶೋದ್ಧಾರ ಮಾಡಿಕೊಂಡು ವಾಪಸ್ ಮರಳುತ್ತವೆ. ಈ ಅಪರೂಪದ ವಿದೇಶಿ ಅತಿಥಿಗಳು ಮಾಗಡಿ ಕೆರೆಗೆ ನವೆಂಬರ್ ತಿಂಗಳಿನಲ್ಲಿ ಬಂದಿಳಿದು ಫೆಬ್ರವರಿ ತಿಂಗಳಲ್ಲಿ ತಮ್ಮ ದೇಶಗಳಿಗೆ ಮರಳುತ್ತಿದ್ದು, ಒಟ್ಟು 4 ತಿಂಗಳುಗಳ ಕಾಲ ಮಾಗಡಿ ಕೆರೆಯಲ್ಲಿ ಬೀಡು ಬಿಡುವ ಈ ಪಕ್ಷಿಗಳು ಬೆಳಗಾಗುತ್ತಲೇ ನೆರೆಯ ಹಾವೇರಿ, ಧಾರವಾಡ, ವಿಜಯನಗರ, ಕೊಪ್ಪಳ, ಬಳ್ಳಾರಿ ಹಾಗೂ ಗದಗ ಜಿಲ್ಲೆಗಳ ಅನೇಕ ದೂರದ ಜಮೀನುಗಳಿಗೆ ಆಹಾರವನ್ನು ಅರಸಿ ಹೋಗುತ್ತವೆ. ಈ ಬಾನಾಡಿಗಳಿಗೆ ಭತ್ತ, ಕಡಲೆ ಮತ್ತು ಶೇಂಗಾ ಮುಖ್ಯ ಆಹಾರವಾಗಿದ್ದು, ಬೆಳಿಗ್ಗೆ ಆಹಾರವನ್ನು ಅರಸುತ್ತಾ ಹೋಗುವ ಈ ಹಕ್ಕಿಗಳು ಮರಳಿ 3 ಗಂಟೆಗಳಲ್ಲೇ ಕೆರೆಗೆ ವಾಪಸ್ಸಾಗುತ್ತವೆ. ತದನಂತರ ಪಕ್ಷಿಗಳು ಸಂಜೆಯವರೆಗೆ ಮಾಗಡಿ ಕೆರೆಯಲ್ಲಿ ವಿಶ್ರಮಿಸಿ ಸೂರ್ಯಾಸ್ತದ ಸಮಯದಲ್ಲಿ ಮತ್ತೆ ಹಾರಿ ಹೋಗಿ ಹೊಟ್ಟೆಯನ್ನು ತುಂಬಿಸಿಕೊಂಡು ಬರುತ್ತಿದ್ದು, ಇದು ದಿನನಿತ್ಯದ ಪಕ್ಷಿಗಳ ಆಹಾರ ಹಾಗೂ ವಲಸೆಯ ದಿನಚರಿಯಾಗಿದೆ. ವಿಶೇಷ ವರದಿ ಚಂದ್ರಶೇಖರ್ ಸೋಮಣ್ಣನವರ್.